ಗೌರಿಬಿದನೂರು ನಗರದ ಶನೈಶ್ಚರ ಸ್ವಾಮಿ ದೇವಾಲಯದಿಂದ ಗಾಂಧಿ ವೃತ್ತದವರೆಗೆ ಘೋಷಣೆಗಳನ್ನು ಕೂಗುತ್ತಾ ಬೃಹತ್ ಜಾಥಾ ನಡೆಸಿದ ನಾಗರಿಕರು ಗಾಂಧಿ ವೃತ್ತದಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷ ಆರ್ ಅಶೋಕ್ ಕುಮಾರ್ ಮಾತನಾಡಿ, ಇಲ್ಲಿರುವ ಯಾರಿಗೂ ರೈತರಿಗೆ ತೊಂದರೆ ಮಾಡುವ ಉದ್ದೇಶ ಇಲ್ಲ. ರೈತ ದೇಶದ ಬೆನ್ನೆಲುಬು. ಅಂತಹ ರೈತರಿಗೆ ತೊಂದರೆಯಾದರೆ ನಮಗೆ ತೊಂದರೆಯಾದಂತೆ. ನಗರದಲ್ಲಿ ಸುಮಾರು 80,000 ಜನಸಂಖ್ಯೆ ಇದ್ದು ಇತರೆ ಕೆಲಸಗಳಿಗೆ ಪ್ರತಿನಿತ್ಯ ಸುಮಾರು 20,000 ಜನ ನಗರಕ್ಕೆ ಬಂದು ಹೋಗುತ್ತಾರೆ. ಇದರಿಂದ ಪ್ರತಿನಿತ್ಯ 1 ಲಕ್ಷ ಜನಕ್ಕೆ ನಗರಸಭೆಯಿಂದ ನೀರು ಪೂರೈಸಬೇಕು ಎಂದರು. ಇರತಕ್ಕಂತ ಯಾರಿಗೆ ಆಗ್ಲಿ ರೈತ ಬಾಂಧವರಿಗೆ ತೊಂದರೆ ಮಾಡೋ ಉದ್ದೇಶ ಯಾರಿಗೂ ಇಲ್ಲ. ರೈತರು ಈ ದೇಶದ ಬೆನ್ನೆಲುಬು. ಅಂತಹ ಬೆನ್ನೆಲುಬಿಗೆ ತೊಂದರೆ ಆದರೆ ನಮಗೆ ತೊಂದರೆ ಆದಂಗೆ. ರೈತರು ಕೈ ಕೆಸರಾದರೆ ನಮ್ಮೆಲ್ಲರ ಬಾಯಿ ಮೊಸರು. ಇಂಥ ಒಂದು ಸಂದರ್ಭದಲ್ಲಿ ಇವತ್ತಿನ ದಿವಸ ಇಲ್ಲಿ ಸೇರಿರ್ತಕ್ಕಂಥ ಯಾರಿಗೇ ಆಗಲಿ ತಮಗೆ ತೊಂದರೆ ಮಾಡಬೇಕಂತಾಗ್ಲಿ, ವಿಶೇಷವಾಗಿ ನಮ್ಮ ಭಾಗದ ಮಾನ್ಯ ಶಾಸಕರಾದ ಪುಟ್ಟಸ್ವಾಮಿ ಗೌಡರಿಗೆ ರೈತರಿಗೆ ತೊಂದರೆ ಮಾಡುವಂತ ಉದ್ದೇಶ ಇಲ್ಲ. ಅದೇ ಈಗಿರತಕ್ಕಂತ ಪರಿಸ್ಥಿತಿಗಳ ಪರಿಣಾಮ. ಸ್ಥಳಕ್ಕೆ ಬಂದ ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ ಪ್ರತಿಭಟನಾ ನಿರತರ ಮನವಿ ಸ್ವೀಕರಿಸಿ ಮಾತನಾಡಿ, ಮುಂದಿನ ದಿನಗಳಲ್ಲಿ ನಗರದ ಸುತ್ತಮುತ್ತ ಬೃಹತ್ ಕೈಗಾರಿಕೆಗಳು ಬರುತ್ತಿದ್ದು ಗೌರಿಬಿದನೂರು ವೇಗವಾಗಿ ಬೆಳೆಯುತ್ತಿದೆ. ಮುಂದೆ ಬರುವ ಸಮಸ್ಯೆಗಳನ್ನು ಮನಗಂಡು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳೊಂದಿಗೆ ಮತ್ತು ಮಂತ್ರಿಗಳ ಜೊತೆ ಚರ್ಚಿಸಿ ಒಟ್ಟು 69.61 ಕೋಟಿ ಬಿಡುಗಡೆ ಮಾಡಿಸಲಾಗಿದೆ. ಯಾವುದೇ ಕಾರಣಕ್ಕೂ ನಿಮ್ಮ ಕೆರೆಯಿಂದ ಮಳೆಯ ನೀರು ತೆಗೆದುಕೊಂಡು ಹೋಗುವುದಿಲ್ಲ. ಎತ್ತಿನ ಹೊಳೆಯ ನೀರು ತಂದು ತುಂಬಿಸಿ ನಂತರ ನೀರು ನಗರಕ್ಕೆ ತೆಗೆದುಕೊಂಡು ಹೋಗುವುದಾಗಿ ಮತ್ತು ಈ ಮಾತಿಗೆ ನಾನು ತಪ್ಪಿದರೆ ರಾಜಕಾರಣ ಬಿಡುತ್ತೇನೆ ಎಂದರು. ವಾಟದ ಹೊಸಳ್ಳಿ ಜನತೆ ಅಮಾಯಕರು. ಕೆಲ ಕಾಣದ ಕೈಗಳು ಈ ಮಹತ್ವಾಕಾಂಕ್ಷೆ ಯೋಜನೆಗೆ ಅಡ್ಡಿಪಡಿಸುತ್ತಿದ್ದಾರೆ ಎಂದರು. ನಗರಸಭೆ ಅಧ್ಯಕ್ಷರೇ, ಎಲ್ಲ ನಗರಸಭೆ ಸದಸ್ಯರುಗಳೇ, ತಹಸೀಲ್ದಾರರೇ, ಪತ್ರಕರ್ತರ ಮಿತ್ರರೇ, ಇಂಥ ಸುಡು ಬಿಸಿಲಲ್ಲೂ ಕೂಡ ಬಹಳಷ್ಟು ಜನ ಹೋಗ್ತಾ ಇದ್ರು. ನೋಡಿದೆ ಪಾಪ ಮಹಿಳೆಯರು ಈ ಬಿಸಿಲು ತಡೆಯಲಾರದಲ್ಲೇ ಸುಮಾರು 200-300 ಜನ ಹೋಗ್ತಾ ಇದ್ರು. ನಾನು ನೋಡಿದೆ ಪಾಪ. ಅಷ್ಟು ಈ ಬಿಸಿಲಲ್ಲೂ ಕೂಡ ರ್ಯಾಲಿ ಮಾಡ್ಕೊಂಡು ಬಂದು ಈ ಪ್ರತಿಭಟನೆಯಲ್ಲಿ ನೀವು ಗೌರಿಬಿದನೂರು ನಾಗರಿಕ ಹಿತರಕ್ಷಣಾ ವೇದಿಕೆಯಿಂದ ಏನು ಈ ಕಾರ್ಯಕ್ರಮವನ್ನ, ಈ ಹೋರಾಟವನ್ನ ನೀವು ಮಾಡ್ತಾ ಇದ್ದೀರಿ, ಇದರ ಹಿನ್ನೆಲೆ, ಇದ್ರ ಕಷ್ಟ ಏನು ಅಂತ ನಿಮಗೆ ಗೊತ್ತಿರೋದ್ರೆ ಈ ಒಂದು ಪ್ರತಿಭಟನೆ ಮಾಡಿದಿರಿ. ನಾನು ಕಂಡಂಗೆ ನನಗೂ ಕೂಡ ಅನುಭವ ಇದೆ. ಸುಮಾರು 3 ಈಗ ಹೋದ ವರ್ಷ ಮತ್ತು 2ನೇ ವರ್ಷದಲ್ಲಿ ಪಿನಾಕಿನಿ ನದಿ ಹರಿದಿದ್ರಿಂದ ನಗರ ಸ್ವಲ್ಪ ಶಾಂತವಾಗಿ ನೀರಿನ ವಿಚಾರದಲ್ಲಿ ಒಂದ್ ಸ್ವಲ್ಪ ಕೊಂಚ ನೀರು ಬರ್ತಾ ಇರೋದ್ರಿಂದ ನೀವು ಒಂದ್ ಸ್ವಲ್ಪ ಶಾಂತವಾಗಿದೆ ನೀರಿನ ವಿಚಾರದಲ್ಲಿ. ಅದೇ 3ನೇ ವರ್ಷದಲ್ಲಿ ತಗೊಂಡ್ರೆ ಬರಗಾಲ ಬಂದಾಗ ಎಂತ ಪರಿಸ್ಥಿತಿ ಇತ್ತು ಅನ್ನೋದು ನನಗೆ ಗೊತ್ತು, ನಿಮಗೂ ಗೊತ್ತು. ಹೆಣ್ಮಕ್ಳು ಅದಕ್ಕೆ ಬಹಳಷ್ಟು ಜನ ಹೆಣ್ಮಕ್ಳು ಬಂದು ಹೋಗ್ತಾ ಇದ್ರು, ಅವ್ರಿಗೂ ಗೊತ್ತು. ಕುಡಿಯೋ ನೀರು ಹೋಗ್ಲಿ, ಬಟ್ಟೆ ಒಗೆಯಕ್ಕಾಗ್ಲಿ, ಪಾತ್ರೆ ತೊಳೆಯಕ್ಕಾಗ್ಲಿ, ಸ್ನಾನ ಮಾಡಕ್ಕೂ ನೀರಿಲ್ಲದೆ ಒದ್ದಾಡ್ತಾ ಇದ್ರಾಗ ಸುಮಾರು 6 ತಿಂಗಳ ಕಾಲ ಈ ಬವಣೆ ನೋಡಿ ಟ್ಯಾಂಕರ್ ಹಿಡ್ಕೊಂಡ್ರೆ ಪಾಪ ಹೆಣ್ಣು ಮಕ್ಕಳು ಕ್ಯೂನಲ್ಲಿ ಬಂದು ಬಿಂದಿಗೆ ಇಟ್ಕೊಂಡು ನೀರು ತುಂಬಿಕೊಂಡು ಹೋಗೋ ದೃಶ್ಯ ನನಗೆ ಗೊತ್ತು, ನನ್ನ ಕಣ್ಣು ಮುಂದಿದೆ. ಈ ವೇಳೆ ನಗರಸಭೆ ಅಧ್ಯಕ್ಷ ಲಕ್ಷ್ಮೀನಾರಾಯಣಪ್ಪ, ಉಪಾಧ್ಯಕ್ಷ ಫರೀದ್, ಇನ್ನೂ ಹಲವರು ಹಾಜರಿದ್ದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.